ಹೊಯ್ಸಳ ಸಾಮ್ರಾಜ್ಯದ ವೈಭವ ನೋಡಬೇಕು ಅಂದ್ರೆ ನೀವು ಈ ಜಾಗಕ್ಕೆ ಹೋಗ್ಲೇಬೇಕು. ಹೊಯ್ಸಳ ದೊರೆಯಾದ ವಿಷ್ಣುವರ್ಧನ ಹಾಗೂ ಪತಿಯಾದ ಶಾಂತಲ ದೇವಿಯ ಸೌಂದರ್ಯ ವರ್ಣನೆಗಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿರುತ್ತದೆ. 12ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟ ಈ ದೇವಾಲಯದ ಗ್ರಾಮದ ಹೆಸರು ವೇಲಾಪುರವಾಗಿತ್ತು. ಸಾವಿರಾರು ಕಾರ್ಮಿಕರ 103 ವರ್ಷದ ಪರಿಶ್ರಮದ ನಂತರ ಈ ದೇವಾಲಯ ನಿರ್ಮಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡುಗೆರೆ ತಾಲೂಕಿನ ಅಂಗಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಆರಂಭವಾಗುತ್ತೆ. ಬಾಲ್ಯದಲ್ಲಿ ತನ್ನ ಗುರುಕುಲಕ್ಕೆ ನುಗ್ಗಿದ ಹುಲಿಯನ್ನು ತನ್ನ ಗುರುಗಳ ಮಾತಿನ ಮೇರೆಗೆ ಸ್ಥಳದಲ್ಲೇ ಸೀಳಿ ಕೊಂದು ಹಾಕುತ್ತಾನೆ ಸಳ. ಆದ್ದರಿಂದ ಸಳನಿಗೆ ಹೊಯ್ಸಳ ಎಂಬ ಬಿರುದು ಬರುತ್ತದೆ. ಈ ಬಿರುದಿನೊಂದಿಗೆ ಸಳ 10ನೇ ಶತಮಾನದಲ್ಲಿ ತನ್ನ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾನೆ. ತನ್ನ ಗುರುವಿನ ಮೇಲಿದ್ದ ಅಗಾಧ ಭಕ್ತಿ ಪ್ರೇಮಕ್ಕಾಗಿ ವಿಷ್ಣುವರ್ಧನ ಈ ದೇವಾಲಯವನ್ನು ನಿರ್ಮಿಸಿ ತಾನು ಪ್ರೀತಿಸಿ ವಿವಾಹವಾದ ನಟಪ್ರವೀಣೆ ಶಾಂತಲ ದೇವಿಯ ಸೌಂದರ್ಯ ವರ್ಣನೆಯನ್ನು ಈ ದೇವಾಲಯದ ಶಿಲ್ಪಕಲೆಯ ಮೂಲಕ ಆಚೆ ಹಾಕಲಾಗಿದೆ. ಈ ಬೇಲೂರು ಚೆನ್ನಕೇಶವ ದೇವಾಲಯದ ಸಂಪೂರ್ಣ ವಿಡಿಯೋ ಬೇಕು ಅಂದ್ರೆ ಪ್ರವೀಣ್ ಶೈವ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು.